ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತು ಅದರ ವಿಧ್ವಂಸಕ ಚಟುವಟಿಕೆಗಳು, ಅದು ಯಾಕೆ ಸ್ಥಾಪನೆಯಾಯಿತು, ಅದರ ಸ್ಥಾಪಕರು ಯಾರು, ಅದನ್ನ ಬೆಳೆಸಿದವರು ಯಾರು, ಹೀಗೆ ಅದರ ಕರಾಳತೆಯ ಕುರಿತು ಅನೇಕ ಸಂಗತಿಗಳು ನಮ್ಮೆಲ್ಲರಿಗೂ ಗೊತ್ತಿಲ್ಲದೆ ಇರುವಂಥವು. ನಮ್ಮೆಲ್ಲರಿಗೂ ಅಂದ್ರೆ ಸಾಮಾನ್ಯ ಜನಕ್ಕೆ. ನಾನು ನನ್ನ ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಸಂಘದ ಚಟುವಟಿಕೆಗಳ ಕುರಿತು, ಅದರ ಸ್ಥಾಪನೆಯ ಉದ್ದೇಶಗಳ ಕುರಿತು ಈಗಾಗಲೇ ಪರಿಚಯಿಸಿದ್ದೇನೆ. 1975ರವರೆಗೆ ಸಂಘ ಸ್ಥಾಪನೆಯಾಗಿ ಇಲ್ಲಿಯವರೆಗೆ 100 ವರ್ಷಗಳು ಸಂದವು. 1975ರವರೆಗೆ ಸಂಘ ಯಾಕೆ ಭಾರತೀಯರ ಮನಸ್ಸಿನಲ್ಲಿ ಅಸ್ಪೃಶ್ಯವಾಗಿ ಉಳಿದಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದ್ರೆ 1975ರವರೆಗೆ ಸಂಘ ಅಸ್ಪೃಶ್ಯವಾಗಿ ಭಾರತದಲ್ಲಿ ಭೂಗತವಾಗಿ ಬದುಕಿತ್ತು ಮತ್ತು ಭೂಗತವಾಗಿಯೇ ತನ್ನ ಕಾರ್ಯಚಟುವಟಿಕೆಗಳನ್ನ ಮಾಡಿಕೊಳ್ತಿತ್ತು ಅಂತ. ಹಾಗಾದರೆ 1975ರ ನಂತರ ಸಂಘ ಮುನ್ನೆಲೆಗೆ ಬರಲು, ಪ್ರವರ್ಧಮಾನಕ್ಕೆ ಬರಲು, ತನ್ನ ಅಸ್ಪೃಶ್ಯತೆಯನ್ನು ಕಳೆದುಕೊಂಡು ಜನಮಾನಸದಲ್ಲಿ ಬೇರೂರಲು ಯಾರು ಕಾರಣರು ಅನ್ನೋದು ನಾವು ಇವತ್ತು ತಿಳ್ಕೊಳ್ಳಬೇಕಾಗ್ತದೆ. ಸ್ನೇಹಿತರೆ, 1925ರಲ್ಲಿ ಸ್ಥಾಪನೆಯಾದ ಈ ಸಂಘ ಇಡೀ ಭಾರತೀಯ ವ್ಯವಸ್ಥೆಯನ್ನ ಮತ್ತೆ ಶತಮಾನಗಳ ಹಿಂದೆ ಶಿಲಾಯುಗಕ್ಕೆ ಒಯ್ಯುವ ಒಂದು ತಂತ್ರದ ಭಾಗ ಅನ್ನೋದು ನಾವು ಈಗಾಗಲೇ ಅನೇಕ ಸಲ ಚರ್ಚಿಸಿದ್ದೇವೆ. ಈ ಸಂಘ ತನ್ನ ಈ 100 ವರ್ಷಗಳ ಅವಧಿಯಲ್ಲಿ ಚುನಾಯಿತ ಭಾರತ ಸರ್ಕಾರದಿಂದ 3 ಸಲ ನಿಷೇಧಕ್ಕೆ ಒಳಗಾಗಿದೆ. ಈ ನಿಷೇಧಕ್ಕೆ ಯಾಕೆ ಒಳಗಾಯಿತು ಅನ್ನೋದು ಬಹಳ ಸ್ಪಷ್ಟ. ಅದರ ಭೂಗತ ಚಟುವಟಿಕೆಗಳು ಮತ್ತು ವಿಧ್ವಂಸಕ ಕೃತ್ಯಗಳಿಗಾಗಿನೇ ಯಾವುದೇ ಒಂದು ಸಂಘಟನೆ ಬ್ಯಾನ್ ಆಗ್ತದೆ ಅಥವಾ ನಿಷೇಧಕ್ಕೆ ಒಳಗಾಗ್ತದೆ. ಈ ಸಂಘ ಮೊಟ್ಟ ಮೊದಲು ಸ್ವತಂತ್ರ ಪೂರ್ವದಲ್ಲಿ ಒಮ್ಮೆ ಬ್ಯಾನ್ ಆದ ಹಾಗಿದೆ. ಆನಂತರ ಸ್ವತಂತ್ರ ಸಿಕ್ಕ ನಂತರ 1 ವರ್ಷದ ನಂತರದಲ್ಲಿ 1948ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹತ್ಯೆಯ ಪ್ರಕರಣದಲ್ಲಿ ನಿಷೇಧಕ್ಕೆ ಒಳಗಾಗ್ತದೆ. ಇದು ಗಾಂಧಿ ಹತ್ಯೆಯ ನಂತರ ನಿಷೇಧ ಆದರೂ ಕೂಡ ಮತ್ತೆ ಅದರ ನಿಷೇಧವನ್ನ ಹಿಂಪಡೆಯಲಾಗ್ತದೆ. ಯಾಕೆ ಅಂತಂದ್ರೆ ಈ ಸಂಘ ಗಾಂಧಿ ಹತ್ಯೆಯಲ್ಲಿ ನೇರವಾಗಿ ತನ್ನ ಕೈವಾಡ ಇಟ್ಟಿತ್ತೆ ಅನ್ನುವ ಸಾಕ್ಷ್ಯಗಳ ಕೊರತೆಯಿಂದ ಅದರ ನಿಷೇಧವನ್ನ ವಾಪಸ್ ತೆಗಿಲಾಗ್ತದೆ. ಆದರೂ ಒಂದು ಮಾತನ್ನು ನಾವಿಲ್ಲಿ ಗಮನಿಸಬೇಕು. ಗಾಂಧಿ ಹತ್ಯೆಯನ್ನು ಮಾಡದಂತ ಗೋಡ್ಸೆ ಆಗ್ಲಿ, ಆತನ ಜೊತೆಗೆ ಇದ್ದ ಇತರ ಆರೋಪಿಗಳಾಗ್ಲಿ ಮತ್ತು ಗಾಂಧಿ ಹತ್ಯೆಯ ಪಿತೂರಿ ಆರೋಪದಲ್ಲಿ ಖುಲಾಸೆಗೊಂಡಂತವರಾಗ್ಲಿ, ಇವರೆಲ್ಲರೂ ಸಂಘದ ಸಕ್ರಿಯ ಕಾರ್ಯಕರ್ತರು ಅನ್ನಲು ಎಲ್ಲಾ ಸಾಕ್ಷ್ಯಗಳಿದ್ದಾವೆ. ಅಪರಾಧ ಚಟುವಟಿಕೆಗಳಲ್ಲಿ ಸಿಕ್ಕಿಬಿದ್ದಾಗ ಅವರಿಗೂ ನಮಗೂ ಸಂಬಂಧ ಇಲ್ಲ ಎನ್ನುವ ಸಂಘ ಅವರ ಅಪರಾಧ ಚಟುವಟಿಕೆಗಳನ್ನ ಸದಾಕಾಲ ಸಮರ್ಥಿಸ್ತಾ ಇರ್ತದೆ ಅನ್ನೋದನ್ನು ಗಮನಿಸಿದಾಗ ಇವರು ಸಂಘದ ಕಾರ್ಯಕರ್ತರು ಅನ್ನೋದು ಯಾವುದೇ ಅನುಮಾನ ಇಲ್ಲದೆ ಹೇಳಬಹುದಾದಂಥ ಸಂಗತಿ. ಈ ಸಂಘದಲ್ಲಿ ತನ್ನ ಸದಸ್ಯರ ಪಟ್ಟಿಯನ್ನ ಅವರು ಲಿಖಿತವಾಗಿ ಇಟ್ಕೊಳ್ಳೋದಿಲ್ಲ. ಮೊಟ್ಟ ಮೊದಲನೇದಾಗಿ ಸಂಘ ಈ ದೇಶದ ಕಾನೂನಿನ ಅನ್ವಯ ನೋಂದಾಯಿತ ಸಂಸ್ಥೆ ಅಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಎರಡನೇದಾಗಿ ಅದರ ಸದಸ್ಯತ್ವದ ಡಿಟೇಲ್ಸ್, ವಿವರಗಳು ಅದರಲ್ಲಿರೋದಿಲ್ಲ ಲಿಖಿತವಾಗಿ. ಇವೆಲ್ಲವುಗಳು ಕೂಡ ಕಾನೂನು ಬಾಹಿರ ಕೃತ್ಯಗಳಿಂದ ತಪ್ಪಿಸಿಕೊಳ್ಳಲು ಮಾಡಿದ ಸುಲಭ ಮಾರ್ಗೋಪಾಯಗಳು ಸಂಘದ್ದು ಅನ್ನೋದನ್ನ ನಾವು ಗಮನಿಸಲೇಬೇಕು ಮತ್ತು ಮನಗಾಣಲೇಬೇಕು. ಸಂಘ ಯಾವುದೇ ಚಟುವಟಿಕೆಗಳನ್ನ ಮಾಡಲಿ, ಅದು ಲಿಖಿತವಾದ ಯಾವುದೇ ಆದೇಶಗಳನ್ನ ಹೊರಡಿಸೋದಿಲ್ಲ. ಹಾಗೆ ಲಿಖಿತವಾದ ಸಂದೇಶಗಳನ್ನಾಗ್ಲಿ ಆಜ್ಞೆಗಳನ್ನಾಗ್ಲಿ ಕೊಡೋದಿಲ್ಲ. ಅದು ಮಾಡೋದೆಲ್ಲವೂ ಗೌಪ್ಯವಾದ ಮತ್ತು ಭೂಗತವಾದ ಚಟುವಟಿಕೆಗಳು. ಈ ನೋಂದಾಯಿಸದೇ ಇರುವುದು, ಲಿಖಿತವಾಗಿ ಸದಸ್ಯರ ಪಟ್ಟಿಯನ್ನು ಇಡದೇ ಇರುವುದು ಮತ್ತು ತನ್ನ ಕಾರ್ಯಕರ್ತರಿಗೆ ಕೊಡುವ ಆದೇಶ ಸಂದೇಶ ಮೌಖಿಕವಾಗಿರೋದು, ಇದೊಂದು ಕುತಂತ್ರದ ಭಾಗ ಅಂತ ನಾವು ತಿಳ್ಕೊಳ್ಳಬೇಕಾಗ್ತದೆ. ಇನ್ನು ನಮ್ಮೆಲ್ಲರಲ್ಲಿ ಸಂಘ ಒಂದು ಬಹಳ ದೊಡ್ಡ ದೇಶಭಕ್ತ ಸಂಘಟನೆ ಅನ್ನುವ ಒಂದು ಭ್ರಮೆ ಬಿತ್ತಲಾಗಿದೆ. ಸಂಘ, ಅದರ ಚಟುವಟಿಕೆಗಳು, ಅದು ಅನುಸರಿಸುವ ಗೀತೆ, ಅದು ಆರಾಧಿಸುವ ಧ್ವಜ, ಅದು ಆರಾಧಿಸುವ ಪುರುಷರು, ಇವರೆಲ್ಲರೂ ಭಾರತಕ್ಕೆ ಮತ್ತು ಭಾರತದ ಸಂವಿಧಾನಕ್ಕೆ, ಇಲ್ಲಿನ ನೆಲದ ಕಾನೂನಿಗೆ, ಈ ರಾಷ್ಟ್ರ ಧ್ವಜಕ್ಕೆ, ಇಲ್ಲಿಯ ಸಂವಿಧಾನಕ್ಕೆ ಬೆಲೆ ಕೊಡದೇ ಇರುವವರು ಮತ್ತು ವಿರೋಧಿಸಿದವರು ಅನ್ನೋದನ್ನು ಗಮನಿಸಿದಾಗ ಅದು ಯಾವತ್ತೂ ಒಂದು ದೇಶಭಕ್ತ ಸಂಘಟನೆ ಅನ್ನೋದಕ್ಕೆ ಯಾವುದೇ ಆಧಾರಗಳು ನಮಗೆ ಸಿಗೋದಿಲ್ಲ. ಎರಡು 2002ರವರೆಗೆ ಸಂಘ ತನ್ನ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನ ಹಾರಿಸ್ತಿರ್ಲಿಲ್ಲ. ಎಲ್ಲ ಯುವಕರು ರಾಷ್ಟ್ರಧ್ವಜವನ್ನು ಹಾರಿಸಿದಾಗ ಅವರಿಗೆ ಇವರು ಕೊಟ್ಟ ಕಾಟ, ಅವರನ್ನ ಜೈಲಿಗಟ್ಟಿದ್ದೆಲ್ಲವನ್ನು ನೋಡಿದಾಗ ಸಂಘ ಯಾವತ್ತೂ ದೇಶಭಕ್ತ ಸಂಘಟನೆ ಆಗಿರಲಿಲ್ಲ, ಈಗೂ ಆಗೋದಿಲ್ಲ ಅನ್ನೋದನ್ನ ನಾವು ಹೇಳಲೇಬೇಕಾಗ್ತದೆ. ಇನ್ನು ನಾನು
75ರ ನಂತರ ಸಂಘವನ್ನ ಸಮಾಜದ ಮುನ್ನೆಲೆಗೆ ತಂದವರು ಯಾರು ಅನ್ನೋದರ ಕುರಿತು ಹೇಳಬೇಕಾಗಿದೆ. ಸ್ನೇಹಿತರೆ, ಕಾಂಗ್ರೆಸ್ ಆಡಳಿತದಲ್ಲಿ ಯಾವಾಗ ಇಂದಿರಾ ಗಾಂಧಿಯ ಕೈಯಲ್ಲಿ ಅಧಿಕಾರ ಸಿಕ್ತೋ, ಇಂದಿರಾ ಗಾಂಧಿಯ ಸರ್ವಾಧಿಕಾರದ ವಿರುದ್ಧ ಈ ನೆಲದ ಎಲ್ಲ ಸಮಾಜವಾದಿಗಳು ದೊಡ್ಡ ಮಟ್ಟದ ಹೋರಾಟವನ್ನ ಆರಂಭ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಆರಂಭ ಮಾಡಿದಾಗ ಕೂಡ ಸಂಘಿಗಳು ಹಿನ್ನೆಲೆಯಲ್ಲೇ ಇದ್ರು, ಬ್ರಿಟಿಷರಿಗೆ ಸಹಾಯವನ್ನು ಮಾಡ್ತಿದ್ರು. ಇಂದಿರಾ ಗಾಂಧಿಯ ವಿರುದ್ಧ ಯಾವಾಗ ಸಮಾಜವಾದಿಗಳು ಆಕೆಯ ಸರ್ವಾಧಿಕಾರದ ವಿರುದ್ಧ ಹೋರಾಟವನ್ನು ಆರಂಭ ಮಾಡಿದ್ರೋ, ಆಗ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸಂಘಿಗಳು ಇಂದಿರಾ ಗಾಂಧಿಯನ್ನೇ ಬೆಂಬಲಿಸಿದ ಉದಾಹರಣೆಗಳು ನಮ್ಮ ಜೊತೆಯಲ್ಲಿದ್ದಾವೆ. ಆದರೆ ಇಂದಿರಾ ಗಾಂಧಿಯ ವಿರುದ್ಧದ ಹೋರಾಟಕ್ಕೆ ಒಂದು ವ್ಯವಸ್ಥಿತ ಸಂಘಟನೆ ಬೇಕು ಅನ್ನೋ ಉದ್ದೇಶದಿಂದ ಸಮಾಜವಾದಿಗಳು, ವಿಶೇಷವಾಗಿ ಜಯಪ್ರಕಾಶ್ ನಾರಾಯಣ್ ಅವರು ಸಂಘದ ಜನರನ್ನ ಮತ್ತು ಸಂಘದ ರಾಜಕೀಯ ವೇದಿಕೆಯಾಗಿರುವ ಜನಸಂಘದ ಜನರನ್ನ ತಮ್ಮ ಹೋರಾಟದಲ್ಲಿ ಸೇರಿಸಿಕೊಳ್ತಾರೆ. ಆಗ ಇನ್ನೂ ಅನೇಕ ಸಮಾಜವಾದಿಗಳು ಅದನ್ನು ವಿರೋಧಿಸ್ತಾರೆ. ಆಗ ಜಯಪ್ರಕಾಶ್ ನಾರಾಯಣ್ ಅವರು ತಮ್ಮನ್ನು ತಾವು ಬಹಳ ದೊಡ್ಡದಾಗಿ ಸಮರ್ಥನೆ ಮಾಡಿಕೊಳ್ತಾರೆ. ಒಂದು ವೇಳೆ ಸಂಘ ದೇಶದ್ರೋಹಿ ಆದರೆ ನಾನೂ ದೇಶದ್ರೋಹಿ ಅನ್ನುವ ಮಟ್ಟಿಗೆ ಸಂಘವನ್ನ, ಅಸ್ಪೃಶ್ಯವಾಗಿದ್ದ ಸಂಘವನ್ನ ಮತ್ತು ಅದರ ಕಾರ್ಯಕರ್ತರನ್ನ ಸಮಾಜದ ಮುನ್ನೆಲೆಗೆ ತಂದವರು ಜಯಪ್ರಕಾಶ್ ನಾರಾಯಣ್ ಅವರು. 1970ರ ತನಕ 75ರ ತನಕ ಅಸ್ಪೃಶ್ಯವಾಗಿದ್ದ ಈ ಸಂಘ ದೇಶದ ಮುನ್ನೆಲೆಗೆ ಬಂದು ನಿಂತಿತು. 75ರ ಮೊದಲು ಯಾವುದೇ ಸ್ವಯಂ ಸೇವಕನಿಗೆ ಆಗಲಿ, RSSನ ಕಾರ್ಯಕರ್ತನಿಗಾಗಲಿ ನಾನು ಸಂಘದ ಕಾರ್ಯಕರ್ತ ಅಂತ ಹೇಳುವ ಧೈರ್ಯ ಬಹಿರಂಗವಾಗಿ ಇರಲಿಲ್ಲ. ಅದು 1975ರಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಕೃಪೆಯಿಂದ ಅಸ್ಪೃಶ್ಯವಾಗಿದ್ದ ಸಂಘ ಭಾರತದ ಮುಖ್ಯವಾಹಿನಿಗೆ ಬಂದು ನಿಂತ್ಕೊಳ್ತು. ಅಂದಿನಿಂದ ಅದು ಗೌಪ್ಯವಾಗಿ ಮಾಡುತ್ತಿದ್ದ ಚಟುವಟಿಕೆಗಳನ್ನು ಬಹಿರಂಗವಾಗಿ ತನ್ನ ಕೃತ್ಯಗಳು ಮಾಡುವ ಕೆಲಸ ಆರಂಭ ಮಾಡಿತು. ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜವಾದಿಗಳು ಸರಕಾರದ ವಿರುದ್ಧ ಭೂಗತ ಚಟುವಟಿಕೆಗಳನ್ನು ಮಾಡುವಾಗ ಈಗಾಗಲೇ ಭೂಗತ ಚಟುವಟಿಕೆಗಳಲ್ಲಿ ಪ್ರಸಿದ್ಧರಾಗಿದ್ದ ಸಂಘದ ಕಾರ್ಯಕರ್ತರನ್ನ, ಸ್ವಯಂ ಸೇವಕರನ್ನ ಬಹಳ ವ್ಯವಸ್ಥಿತವಾಗಿ ಸಮಾಜವಾದಿಗಳು ಬಳಸ್ಕೊಳ್ತಾರೆ. ಸರ್ಕಾರದ ವಿರುದ್ಧ ಎಲ್ಲ ಭೂಗತ ಚಟುವಟಿಕೆಗಳನ್ನ ಬಹಳ ವ್ಯವಸ್ಥಿತವಾಗಿ ಮಾಡದವರು ಸಂಘದ ಕಾರ್ಯಕರ್ತರು ಅನ್ನೋದನ್ನ ನಾವು ಇಲ್ಲಿ ಮರಿಬಾರದು. ಆನಂತರ ಇಂದಿರಾ ಸರ್ಕಾರ ತೊಲಗಿ ಜನತಾ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಹಳೆಯ ಈ ಜನಸಂಘವನ್ನ ಜನತಾ ಪಾರ್ಟಿಯಲ್ಲಿ ಮರ್ಜ್ ಮಾಡುವಂತ, ವಿಲೀನ ಮಾಡುವಂತ ಪ್ರಕ್ರಿಯೆ ಆರಂಭ ಆಗ್ತದೆ. ಮರ್ಜ್ ಮಾಡ್ತಾರೆ, ಅಧಿಕಾರಕ್ಕೆ ಬರ್ತಾರೆ, ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಆಗ ಈ ಜನಸಂಘ ಮೂಲದ ಜನರೇನು ವಿಲೀನ ಮಾಡಿದ್ರಲ್ಲ, ಆ ವಿಲೀನಕ್ಕೆ ಮೊದಲು ಒಂದು ಕಂಡೀಷನ್, ಒಂದು ಷರತ್ತನ್ನು ವಿಧಿಸಿರ್ತಾರೆ ಸಮಾಜವಾದಿಗಳು. ನೀವು RSS ಜೊತೆಗಿನ ನಂಟನ್ನು ಕಡಿದುಕೊಂಡ್ರೆ ಮಾತ್ರ ಜನಸಂಘವನ್ನು ಜನತಾ ಪಾರ್ಟಿಯಲ್ಲಿ ವಿಲೀನ ಮಾಡ್ಕೊಳ್ತೇವೆ ಅಂತ. ಮೇಲ್ನೋಟಕ್ಕೆ ನಾವು ಅದರ ಜೊತೆಗಿನ ಸಂಬಂಧವನ್ನು ಕಡ್ಕೊಳ್ತೇವೆ ಅಂತ ವಾಜಪೇಯಿ, ಅಡ್ವಾಣಿ ಅಂತವ್ರು ಹೇಳಿ ಜನತಾ ಪಕ್ಷದಲ್ಲಿ ತಮ್ಮ ಜನಸಂಘವನ್ನು ವಿಲೀನ ಮಾಡಿ ಅಧಿಕಾರವನ್ನು ಹಿಡಿದು ಮೊರಾರ್ಜಿ ಸರ್ಕಾರದಲ್ಲಿ ಮಂತ್ರಿಗಳಾಗ್ತಾರೆ. ಆದರೆ ಅವರು ಯಾವತ್ತೂ RSSನೊಂದಿಗಿನ ತಮ್ಮ ಗೌಪ್ಯ ಸಂಬಂಧವನ್ನು ಕಳ್ಕೊಳ್ಳೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಅಧಿಕಾರದ ರುಚಿಯನ್ನು ನೋಡಿದ ಸಂಘಿಗಳು ಅಧಿಕಾರಕ್ಕಾಗಿ ಹಪಹಪಿಸಲು ಶುರು ಮಾಡ್ತಾರೆ. ಜನತಾ ಪರಿವಾರ ವಿಫಲ ಪ್ರಯೋಗ ಮುಗಿದ ಮೇಲೆ ಮತ್ತೆ ಆ ಜನಸಂಘಿಗಳು ಹೊಸ ರೂಪದಲ್ಲಿ BJP ಅನ್ನುವ ಪಕ್ಷವನ್ನ 1980ರಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಪಕ್ಷದ ಸಂವಿಧಾನದಲ್ಲಿ, BJP ಪಕ್ಷದ ಸಂವಿಧಾನದಲ್ಲಿ ಗಾಂಧಿಯನ್ ಸೋಷಿಯಲಿಸಂ ಅನುಸರಿಸ್ತೇವೆ ಅಂತ ಬರೆಯಲಾಗ್ತದೆ. ಸ್ನೇಹಿತರೆ, ಬಹಳ ಸೂಕ್ಷ್ಮವಾಗಿ ಈ ವಿಷಯವನ್ನು ಗಮನಿಸಬೇಕು. ಗಾಂಧಿಯ ಹತ್ಯೆಯ ಭಾಗವಾಗಿದ್ದ ಈ ಸಂಘಿಗಳು ಅದಕ್ಕೆ ನೇರವಾದ ಹೊಣೆಯನ್ನು ಹೊತ್ತುಕೊಳ್ಳದೆ ಹೇಡಿಗಳಂತೆ ವರ್ತಿಸಿದೆ ಸಂಘಿಗಳು. ಗಾಂಧಿಯ ಜನಪ್ರಿಯತೆಯನ್ನ ಅಧಿಕಾರ ಹಿಡಿಯಲು ಬಳಸಿಕೊಳ್ಳುವ ರೀತಿ ಈ ಹೊಸ BJP ಅನ್ನುವ ಪಕ್ಷದ ಸಂವಿಧಾನವನ್ನು ಬರೆಯುವಾಗ ಗಾಂಧಿಯನ್ ಸೋಷಿಯಲಿಸಂ ಅನ್ನು ನಾವು ಅನುಸರಿಸ್ತೇವೆ ಅಂತ ಇವತ್ತಿಗೂ ಕೂಡ ಅವರು ತಮ್ಮ ಸಂವಿಧಾನದಲ್ಲಿ ಬರ್ಕೊಂಡಿದ್ದನ್ನು ನಾವು ಗಮನಿಸಬೇಕಾಗ್ತದೆ. ಗಾಂಧಿಯ ವಿರುದ್ಧ ಅನೇಕ ಮಾತುಗಳು, ಕೃತ್ಯಗಳನ್ನ ಹೇಳುವ ಇವರು ಗಾಂಧಿಯನ್ ಸೋಷಿಯಲಿಸಂ ಅನ್ನು ನಾವು ಅನುಸರಿಸ್ತೇವೆ ಅಂತ ಒಂದು ಕಡೆ ತಮ್ಮ ಪಕ್ಷದ ಸಂವಿಧಾನದಲ್ಲಿ ಬರ್ಕೊಂಡೇ ಗಾಂಧಿ ತತ್ವದ ವಿರುದ್ಧವಾಗಿ ಹೋರಾಡೋದನ್ನ, ಗಾಂಧಿ ತತ್ವದ ವಿರುದ್ಧವಾಗಿ ಗಾಂಧಿಯ ಹೆಸರನ್ನ ನಾಶ ಮಾಡೋ ಸಲುವಾಗಿ ಹೋರಾಡೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ನರೇಗಾ ಅನ್ನುವ ಯೋಜನೆಗೆ, ಆ ಯೋಜನೆಯ ಮೂಲ ಆಶಯಗಳನ್ನು ಮತ್ತು ಅದರ ಹೆಸರನ್ನು ಬದಲಾಯಿಸುವಂತ ಕೃತ್ಯ ಇವತ್ತಿನ ದಿನ ನಾವು ನೋಡಿದ್ದೇವೆ. ಹೀಗೆ ಸಂಘದ ಭೂಗತ ಮನಸ್ಥಿತಿ, ಅಧಿಕಾರಕ್ಕಾಗಿ ಅದು ಹಪಹಪಿಸುವ ರೀತಿ, ದೇಶಭಕ್ತಿ, ರಾಷ್ಟ್ರಭಕ್ತಿ ಅನ್ನೋದೆಲ್ಲವೂ ಕೇವಲ ಒಂದು ಜನಾಂಗದ ಹಿತಾಸಕ್ತಿಯ ಉದ್ದೇಶದಿಂದ ಮಾಡಲಾದಂತಹ ಕೃತ್ಯಗಳು ಅನ್ನೋದು ಬಹಳಷ್ಟು ಭಾರತೀಯರಿಗೆ, ವಿಶೇಷವಾಗಿ ಬಹುಜನ ಭಾರತೀಯರಿಗೆ ತಿಳಿಯದೇ ಇರುವುದರಿಂದಲೇ ಇವತ್ತು ದೇಶ ಈ ಸಂದಿಗ್ಧ ಸನ್ನಿವೇಶದಲ್ಲಿ ಬಂದು ಸಿಕ್ಕಿದೆ ಅನ್ನೋದನ್ನ ನಾವು ತಿಳಿಯಲೇಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ
ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು ಶರಣ.